ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ. ಸೊ ತುಂಬ ಚೆನ್ನಾಗಿ ನಡೀತಿದೆ. ನೋಡ್ಬೋದು ಇಲ್ಲಿ ಒಂದು ಚಪ್ರದಲ್ಲಿ 8-10 ಜೊತೆ ಇದ್ದಾವೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸರ್, ನಿಮಗೆ ತಿಳಿಸ್ಕೊಡಿ. ನನ್ನ ಹೆಸರು ಧನುಷ್ ಅಂತ, ದೊಡ್ಡಬೆಲ್ಕೆರೆ, ಶಿವಕೋಟೆ ಪೋಸ್ಟ್, ಹೆಸರುಘಟ್ಟ ಹೋಬಳಿ, ಯಲಹಂಕ ಹತ್ರ. ಸರ್, ಈಗ ನಿಮ್ಮ ಚಪ್ರದಲ್ಲಿ ಎಷ್ಟು ಎತ್ತುಗಳಿದ್ದಾವೆ? ನಮ್ಮ ಚಪ್ರದಲ್ಲಿ ಟೋಟಲ್ 8 ಜೊತೆ ಎತ್ಕೊಳ್ಳಿವೆ. 8 ಜೊತೆ. 8 ಜೊತೆ. ಸೊ ಈಗ ಎಲ್ಲರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಸೊ ಈ ಎತ್ತುಗಳ ಬಗ್ಗೆ ಹೇಳಿ. ಈಗ ಇದು ಇವಾಗ ಕಡೆಯಲ್ಲಿ ಬಂದಿರೋದು. ಇದು ಮೈಸೂರಲ್ಲಿ ತಗೊಂಡಿದ್ದು, ನಯನ್ ಅಂತ ಮೈಸೂರಲ್ಲಿ ನಾವು ಇವಾಗ ತಗೊಂಡಿದ್ದು ಜಾತ್ರೆ. ಏನು ಬೆಲೆ ಆಯಿತು? ಇದು ನಮಗೆ 3.5 ಲಕ್ಷ ಬಿತ್ತು. 3.5 ಲಕ್ಷ. ಸೊ ಇವು ಶೋಕಿಗ ಅಥವಾ ಕೆಲ್ಸಕ್ಕೆ? ನಾವು ಜಾತ್ರೆಗಳು ಕಟ್ತೀವಿ, ಮನೆಗೆ ಒಂದು 2 ಜೊತೆ ಇದ್ದೇ ಇರುತ್ತೆ ಪರ್ಮನೆಂಟ್. ಮನೇಲಿ ಒಂದು 2 ಜೊತೆ ಇದ್ದೇ 9 ಕಾಲ ಇದ್ದೇ ಇರುತ್ತೆ 2 ಜೊತೆ. ಇದು ಜಾತ್ರೆಗೆ ತಗೊಬೇಕು, ದೊಡ್ಡದ್ ಕಟ್ಬೇಕು ಅಂದ್ಬಿಟ್ಟು ನಾವೆಲ್ಲ ವರ್ಷನೂ ಕರುಗಳು ಕಟ್ತಾ ಇದ್ದಿದ್ದು. ಅಲ್ಲಾಗದೆ ಇರುವಂತದ್ದು. ಈ ಸತಿ ದೊಡ್ಡದ್ ಕಟ್ಬೇಕು ಅಂದ್ಬಿಟ್ಟು ದೊಡ್ಡದ್ ಕಟ್ತಾ ಇದೀವಿ. ದೊಡ್ಡದ ತಗೊಂಡಿದ್ದೀವಿ. ಸರ್, ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ? ಇದಕ್ಕೆ ಒಣ್ಣುಲ್ಲು, ಆಮೇಲೆ ಬೆಳಗ್ಗೆ ಸಾಯಂಕಾಲ ತಿಂಡಿ, ಚಕ್ಕೆ ಬೂಸ, ರವೆ ಬೂಸ, ರವೆ, ಬೆಲ್ಲ, ಪಾಯಸ ಎಲ್ಲ ಮಾಡಿರ್ತೀವಿ. ಸೊ ಇಷ್ಟೆಲ್ಲ ಕೊಡ್ತೀರಾ? ಮೇವಲ್ಲಿ ಏನು ಕೊಡ್ತೀರಾ? ಒಣ್ಣುಲ್ಲು ಅಷ್ಟೇ. ಒಣ ಮೇವು ಅಷ್ಟೇ. ಹಸಿ ಮೇವು ಏನು ಕೊಡಲ್ವಾ? ಹಸಿ ಮೇವು ಕೊಡಲ್ಲ. ಸರ್, ನೀವು ಈ ಜಾತ್ರೆ ಬಿಟ್ಟು ಘಾಟಿ ಬಿಟ್ಟು ಇನ್ಯಾವ ಜಾತ್ರೆ ಮಾಡ್ತೀರಾ? ನಾವು ಘಾಟಿ ಒಂದೇ ಜಾತ್ರೆ. ಘಾಟಿ ಒಂದೇ. ಸೊ ಇದು ಮುಗಿದ್ಮೇಲೆ ಎತ್ತುಗಳು ಮನೇಲಿ ಇರ್ತವೆ? ಮನೇಲಿ. ಸರ್, ವರ್ಷ ಪೂರ್ತಿ ಎಷ್ಟು ಪೇರ್ ಎತ್ತಿರ್ತವೆ ನಿಮ್ಮ ಹತ್ರ? ನಮ್ಮ ಹತ್ರ ವರ್ಷ ಪೂರ್ತಿ 2 ಪೇರ್ ಇದ್ದೇ ಇರುತ್ತೆ ಮನೇಲಿ. 2 ಪೇರ್ ಪಕ್ಕ. ಅಂದ್ರೆ ಅಲ್ಲಾಗದೆ ಆಗ್ಬೋದು ಅಥವಾ ದೊಡ್ಡ ಎತ್ತಾಗ್ಬೋದು. 2 ಪೇರ್ ಇದ್ದೇ ಇರುತ್ತೆ ಮನೇಲಿ. ಸೊ ಇವೆರಡು ಪೇರ್ ಇವು. ಪೇರ್. ಬನ್ನಿ, ನೆಕ್ಸ್ಟ್ ಪೇರ್ ಬನ್ನಿ. ಸರ್, ಈ ಕರುಗಳ ಬಗ್ಗೆ ಹೇಳಿ. ಇದು ಅಲ್ಲಾಗ್ದಿರೋ ಕರುಗಳು. ಇನ್ನು ಹಾಲಲ್ಲಿ ಕರುಗಳು. ವಯಸ್ಸು ಏನಾಗಿರ್ಬೋದು? ಇದಕ್ಕೆ ಒಂದು 11 ತಿಂಗಳು, 11 ತಿಂಗಳಾಗಿದೆ. ಅಂದ್ರೆ 1 ವರ್ಷದ ಒಳಗಡೆ. ವರ್ಷದೊಳಗಡೆ. ಸೊ ನೆಕ್ಸ್ಟ್ ಇವು ತುಂಬಾ ದೊಡ್ಡ ಸೈಜ್ ಕರ ಆಯ್ತವ? ಇದು ಹೇಳ್ರಿ. ನೆಕ್ಸ್ಟ್ ಇದು ತುಂಬಾ ದೊಡ್ಡ ಸೈಜ್ ಬೆಳಿತವೆ? ಬೆಳಿತವೆ. ಒಳ್ಳೆ ವ್ಯಾಪಾರಕ್ಕೆ ಹೋಗುತ್ತೆ. ಒಳ್ಳೆ ವ್ಯಾಪಾರ ಆಗುತ್ತೆ. ಸೊ ಈಗ ಏನ್ ಬೆಲೆ ಹೇಳ್ತಾ ಇದ್ರಿ ಇವಕ್ಕೆ? ಇದಕ್ಕೆ 2.70 ಹೇಳ್ತಾ ಇದೀವಿ. 2.70 ಪೇರು? ಪೇರ್. ಸೊ ಇವೆರಡು ಪೇರು? ಪೇರ್. ಸರ್, ಇವು ನೀವು ಕರುಗಳು ತಂದಿದ್ದೀರಾ? ಇವು ಜೋಡಿ ತಂದಿದ್ದ ಅಥವಾ ನೀವು ಜೋಡಿ ಪೇರ್ ಮಾಡುತ್ತಾ? ಜೋಡಿ ತಂದಿರೋದು. ಸೊ ನೀವೇನು 120 ಊಟ ಮಾಡಲ್ವಾ? 120 ಮಾಡ್ತೀವಿ, ಸಿಕ್ಕಿದ್ರೆ ಊಟ ಮಾಡ್ತೀರಾ? ಊಟ ಮಾಡ್ತೀವಿ, ಬಿಡ್ತೀವಿ. ಸರ್, ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಮೇವು ತಿಂಡಿ ಇದಕ್ಕೆ ಸೇಮ್ ರವೆ ಬೂಸ, ಚಕ್ಕೆ ಬೂಸ, ರವೆ, ಆಮೇಲೆ ಒಣ್ಣುಲ್ಲು. ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡ್ತೀರಾ? ಕ್ವಾಂಟಿಟಿ ಕಮ್ಮಿ. ಸೊ ದೊಡ್ಡ ತಾರೆ ಸ್ವಲ್ಪ ದೊಡ್ಡ ಕ್ವಾಂಟಿಟಿ ಇದೆ. ಇವು ವ್ಯಾಪಾರ ಏನು ಹೇಳ್ತಿದ್ದೀರಾ? ಇದು 2.70 ಹೇಳ್ತಾ ಇದೀವಿ. 2.70. ಸೊ ನೆಕ್ಸ್ಟ್ ವರ್ಷಕ್ಕೆ ಇವು ಅಲ್ಲಾಗದಿರೋ ಪಾರ್ಟಿಲಿ ದೊಡ್ಡ ಸೈಜ್ ಬೆಳೀತವೆ. ದೊಡ್ಡ ಸೈಜ್ ಬರುತ್ತೆ. ಇವಾಗ ಬನ್ನಿ ಸರ್. ನೋಡಿ ಸ್ನೇಹಿತರೆ, ಎಲ್ಲ ಒಳ್ಳೆ ಜಾತಿ ಕರುಗಳೇ ಕೂಟ ಇರುವಂಥವು. ಯಾರಾದ್ರೂ ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ಸರ್, ಈ ಕರುಗಳ ಬಗ್ಗೆ ಹೇಳಿ. ಇದು ಹಾಲಲ್ಲಿ ಕರುಗಳು. ಇವು ಹಾಲಲ್ಲೇ? ಇದು ವರ್ಷದ ಮೇಲೆ 1 ತಿಂಗಳಾಗಿದೆ. ವರ್ಷದ ಮೇಲೆ 1 ತಿಂಗಳು. ಸೊ ಇವು ಕೂಡ ದೊಡ್ಡ ಸೈಜ್ ಎತ್ತಾಗ್ತವೆ ನೆಕ್ಸ್ಟ್. ಸರ್, ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಇದಕ್ಕೆ ರವೆ ಬೂಸ, ಚಕ್ಕೆ ಬೂಸ, ಸೇಮ್ ಎಲ್ಲದಕ್ಕೂ ಒಂದೇ. ಎಲ್ಲದಕ್ಕೂ ಸೇಮ್. ಕ್ವಾಂಟಿಟಿ ಕಮ್ಮಿ ಅಷ್ಟೇ. ಅಂದ್ರೆ ಅದ್ರ ಸೈಜ್ ಮೇಲೆ ಕ್ವಾಂಟಿಟಿ ಕಮ್ಮಿ. ಒಣ್ಣುಲ್ಲು ಎಲ್ಲ ಹುಲ್ಲು. ಎಲ್ಲವಕ್ಕೂ ಒಣ್ಣುಲ್ಲು. ಹಸಿ ಮೇವೇನು ಕೊಡಲ್ಲ? ಹಸಿ ಮೇವು ಕೊಡೋದು. ಸರ್, ಇವಕ್ಕೆ ಈಗ ಬೆಲೆ ಏನು ಹೇಳ್ತಿದ್ದೀರಾ? ಇವಕ್ಕೆ ಬೆಲೆ ಬಂದು 3.5 ಹೇಳ್ತಾರೆ. 3.5. ಸರ್, ಈಗ ನಿಮ್ಮ ಹತ್ರ ಎತ್ಕೊಳ್ಳೋ ಬೇಕು, ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತಾ? ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ನಿಮ್ಮದು ಫೋನ್ ನಂಬರ್ ಹೇಳಿ. 7338246720. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎತ್ಕೊಳ್ಬೇಕು ಅಂದ್ರೆ ಸಿಗುತ್ತೆ. ಸರ್, ಇವ್ರಲ್ಲಿ ಕೆಲಸ ಏನಾರು ಮಾಡ್ತೀರಾ? ಕೆಲಸ ಏನು ಮಾಡಲ್ಲ, ಶೋಕಿಗೆ ಅಷ್ಟೇ. ಅಂದರೆ ಜಸ್ಟ್ ವಾಕ್ ಮಾಡಿಸ್ತೀರಾ? ಮನೆಯಲ್ಲೇ. ಸೊ ಅದ್ರ ಮೇಲೆ ಒಂದು ಪ್ರೀತಿ. ಈ ಪೇರಿಗೆ ಬನ್ನಿ ಸರ್. ಆಯ್ತದಣ್ಣ. ಸರ್, ಈ ಎತ್ತುಗಳ ಬಗ್ಗೆ ಹೇಳಿ. ಏನು ವಯಸ್ಸಾಗವು? ಇದು 4 ಕಲ್ಲಾಗಿದೆ. 4 ಕಲ್ಲು. ಇದು 2.5 ಲಕ್ಷಕ್ಕೆ ಕೊಡ್ತೀವಿ ಬೆಲೆ. 2.5 ಲಕ್ಷ ಹೇಳ್ತಾ ಇದ್ದೀರಾ? ಸರ್, ಇವು ಕೆಲ್ಸಕ್ಕ ಅಥವಾ ಶೋಕಿಗ? ಇದು ಕೆಲಸನ ಮಾಡಿದೆ, ಗಾಡಿನ ಹೊಡೆದಿದೆ, ಶೋಕಿನ ಮಾಡಿದ್ದೇವೆ. ಸೊ ಎಲ್ಲ ಕೆಲಸ ಆಲ್ರೌಂಡರ್. ಶೋಕಿ ಕೆಲಸ ಎಲ್ಲದಕ್ಕೂ ಆಗುತ್ತೆ. ಮಾತಾಡ್ರಿ. ಸರ್, ಇವಕ್ಕೆ ಏನೇನು ಮೇವು ತಿಂಡಿ ಕೊಡ್ತೀರಾ? ಸರ್, ನಾವು ಆ ಥರ ಎಲ್ಲ ಅಫಿಷಿಯಲಾಗೆಲ್ಲ ಏನೂ ಕೊಡಲ್ಲ. ಮಾಮೂಲಿ ಜೋಳ ನುಚ್ಚು ಮತ್ತು ರವೆ, ಹುಳ್ಳಿಕಾಳು ಈ ಥರ ಎಲ್ಲ ತಿಂಡಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಥರ ಬೇಯಿಸ್ಬಿಟ್ಟು ಮಾಮೂಲಿ ಇದು ರವೆ ಬೂಸ, ಚಕ್ಕೆ ಬೂಸ ಹಾಕ್ಬಿಟ್ಟು ಕೊಡ್ತೀವಿ. ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತೀರಾ? ಮೇವಲ್ಲೆಲ್ಲ ಏನು ಕೊಡ್ತೀರಾ? ಮೇವಲ್ಲಿ ನೋಡಿ ಇಲ್ಲೇ ಇದೆ ನಿಮಗೆ ರಾಗಿ ಹುಲ್ಲು. ಹಸಿ ಮೇವು ಅಂತೂ ಒಂದು ಕಡ್ಡಿ ಕೊಡಲ್ಲ.
ಹಸಿ ಮೇವೇನು ಕೊಡಲ್ಲ. ಏನು ಕೊಡಲ್ಲ. ರಾಗಿ ಹುಲ್ಲು ನಮ್ಮ ಕಡೆ ಎಲ್ಲೂ ಸಿಗಲ್ಲ. ಸ್ವಲ್ಪ ನಿಮ್ಮ ಸೈಡೆಲ್ಲ ರಾಗಿ ಹುಲ್ಲು. ರಾಗಿ ಹುಲ್ಲು ಅದು ತುಂಬ ಒಳ್ಳೇದಲ್ವ ಅದು? ಅದು ಒಳ್ಳೇದು. ನಮ್ಮ ರಾಗಿ ಮುದ್ದೆ ತಿನ್ನಂಗೆ ರಾಗಿ ಹುಲ್ಲು ಇದಕ್ಕೆ. ಸೊ ಅವಾಗ ತುಂಬ ಸ್ಟ್ರೆಂತ್ ಇರುತ್ತೆ, ಕೆಲಸ ಮಾಡೋಕೆ ತುಂಬ ಈ ಥರ ಹಿಂಗೆ ಗಟ್ಟಿ ಚೆನ್ನಾಗಿರ್ತವೆ. ಸೊ ಅಂದರೆ ಕೆಲಸ ಕೂಡ ಎಲ್ಲ ಮಾಡ್ತೀರಾ? ಎಲ್ಲ ಕೆಲಸ ಮಾಡಿದ್ದೀವಿ ಸರ್, ಎಲ್ಲ ಸರ್ ಇವಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ಮೇವು ತಿಂಡಿ ಅಂದರೆ ಸ್ವಲ್ಪ ಜೋಳ ನುಚ್ಚು, ಗೋಧಿ, ರವೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಆ ಥರ ಅದ್ರ ಜೊತೆ ಚಕ್ಕೆ ಬೂಸ ಮತ್ತೆ ಮಿಕ್ಸ್ ಮಾಡಿ ಕೊಡ್ತೀವಿ. ಇದಕ್ಕೆ ಮಿಕ್ಸ್ ಮಾಡಿ ಕೊಡ್ತೀರಾ? ಮೇವಲ್ಲೆಲ್ಲ ಮೇವಲ್ಲಿ ಅಂದರೆ ನಾವು ರಾಗಿ ಮುದ್ದೆ ತಿಂದ ಥರನೇ ರಾಗಿ ಹುಲ್ಲು ಮಾತ್ರ ಕೊಡ್ತೀವಿ ಇದಕ್ಕೆ. ರಾಗಿ ಹುಲ್ಲು ಅಷ್ಟೇ? ರಾಗಿ ಹುಲ್ಲು, ಹಸಿ ಮೇವೆಲ್ಲ ಏನು ಕೊಡಲ್ಲ, ಯಾಕಂದ್ರೆ ಗಟ್ಟಿಯಾಗಿರಲ್ಲ ಕೆಲಸ ಮಾಡೋದಕ್ಕೆ. ಅಂದರೆ ನೀವು ಕೆಲಸ ಕೂಡ ಮಾಡ್ತೀರಾ? ಕೆಲಸ ಕೂಡ ಮಾಡ್ತೀರಾ? ಕೆಲಸ ಎಲ್ಲ ಮಾಡ್ತೀವಿ ಸರ್, ಎಲ್ಲ ಕೆಲಸನ ಮಾಡ್ತೀವಿ ಸರ್. ಅಂದರೆ ಇವು ಶೋಕಿಗೂ ಆಗ್ತವೆ, ಕೆಲಸಕ್ಕೂ ಶೋಕಿಗೂ ಆಗ್ತವೆ, ಎರಡಕ್ಕೂ ಎಲ್ಲ ಇದೆ. ನೋಡಕ್ಕೂ ನೋಡಿ, ನೀವು ನೋಡ್ದಂಗೆ ಶೋಕಿಗೂ ಅವೆ, ಕೆಲ್ಸಕ್ಕೂ ಅಷ್ಟೇ. ಏನು ಕೆಲಸ ಕಟ್ಟಿದ್ರು ಚೆನ್ನಾಗಿ ಮಾಡ್ತಾವೆ, ಎಲ್ಲ ಕೆಲಸನ ಮಾಡಿರ್ತಾರೆ, ಕೆಲಸನ ಮಾಡ್ತಾವೆ ಎಲ್ಲ ಹೇಳ್ತೀವಿ. ಸರ್ ನಿಮ್ಮ ಹತ್ರ ಈ ಎತ್ಕೊಳ್ಬಿಟ್ಟು ಬೇರೆ ಯಾವ್ದಾದ್ರು ಸಾಕಿದ್ದೀರಾ? ಬೇರೆ ಅಂದ್ರೆ ಒಂದು ಮನೆಗೋಸ್ಕರ ಹಾಲು ಇವೆಲ್ಲ ಇದೆ, ಮತ್ತೆ ಇನ್ನೊಂದ್ ಜೊತೆ ಕರುಗಳು ಇದಾವೆ. ಸೊ ಬನ್ನಿ ಅವು ತೋರಿಸಿ ಕರುಗಳು. ಹೌದು ಸರ್ ಇವು ಕೂಡ ನಿಮ್ಮವೇ ಕರುಗಳು? ಇವು ನಮ್ಮವೇ. ಈಗ ರೀಸೆಂಟಾಗಿ ಒಂದೂವರೆ ತಿಂಗಳಾಯ್ತು. 120 ಇದ್ದು ಕೂಟ ಮಾಡಿದ್ದೀವಿ. ಈಗ ನೀವೇ ಕೂಟ ಮಾಡಿ? ನಾವೇ ಕೂಟ ಮಾಡಿದ್ದೀವಿ. ಇವಕ್ಕಿನ್ನ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಈಗ ಸ್ವಲ್ಪ ಜಾತ್ರೆ ಮುಗಿಸ್ಕೊಂಡು ಆದರೆ ನಮ್ಮ ಬೆಲೆಗೆ ಬಂದರೆ ಕೊಡ್ತೀವಿ, ಇಲ್ಲ ಅಂದರೆ ಇದು ಪ್ರತಿಯೊಂದಕ್ಕೂ ಎಲ್ಲ ಕೆಲಸನೂ ಕಲಿಸ್ತೀವಿ ಸರ್. ಶೋಕಿಗೂ ಹೋಗ್ಬೇಕು, ಕೆಲಸನೂ ಮಾಡಬೇಕು. ಯಾಕಂದರೆ ಇವು ಇನ್ನೊಬ್ರು ರೈತ ಹತ್ರಕ್ಕೆ ಹೋದ್ರು ನಾವು ಅವ್ರಿಗೂ ಅನ್ನ ಹಾಕ್ಬೇಕು, ಆ ಥರ ಇರಬೇಕು ಇವು. ಸರ್ ಇವು ಏನು ಬೆಲೆ ಆಗವೆ? ಇವು ನಮಗೆ 4,20,000 ಆಗಿದ್ದಾವೆ. 4,20,000? ನಾವು 5,5 ಲಕ್ಷ ಹೇಳ್ತಾ ಇದ್ದೀವಿ. ಏನೋ ನಮ್ಗೆ ಒಂಚೂರು ಹೆಚ್ಚು ಕಮ್ಮಿ ನಮ್ಮ ಬೆಲೆಗೆ ಬಂದರೆ ಕೊಡ್ತೀರಾ? ಇವಕ್ಕೂ ಮಾಮೂಲಿ ತಿಂಡಿನೇ, ಜೋಳ ನುಚ್ಚು ಎಲ್ಲ ಮಾಮೂಲಿ, ರಾಗಿ ಹುಲ್ಲು ಇದೇ ಥರನೇ ಹಾಕಿದ್ದೀವಿ. ನೋಡಿ, ನೀವು ನೋಡ್ಬೋದು, ಅದೇ ತಿಂಡಿ ಕೊಡೋದು, ಸೇಮ್ ತಿಂಡಿ. ಶೋಕಿಗೂ ಇರ್ತವೆ, ಮಾಮೂಲಿ ರೈತರ ಹತ್ರಕ್ಕೆ ಹೋದ್ರೂ ಚೆನ್ನಾಗಿ ಕೆಲಸಕ್ಕೂ ಆಗ್ತವೆ, ಶೋಕಿಗೂ ಕೆಲಸಕ್ಕೂ ಹೋಗ್ತವೆ, ಎಲ್ಲ ಆಗ್ತವೆ. ಇನ್ನೂ ಕರುಗಳಿವೆ, ಇನ್ನೂ ಅಲ್ಲಾಗಿಲ್ಲ. ಅಂದರೆ ಎಷ್ಟು ದಿನ ಬರ್ಬೇಕು ಇನ್ನು ಅಲ್ಲಿ ಬೆಳಕ್ಕೆ? ಅಂದರೆ ಇನ್ನೂ ಕಡಿಮೆ ಅಂದರೆ ಒಂದು 6 ತಿಂಗಳು 7 ತಿಂಗಳು ಬೇಕು. ಅಷ್ಟರಲ್ಲಿ ಇನ್ನೂ ತುಂಬ ಸೈಜ್ ಬರ್ತವೆ? ಇನ್ನೂ ಬರ್ತವೆ. ಸೊ ಒಳ್ಳೆ ಕೂಟ ಬಿದ್ದಿದ್ದಾವೆ. ಸೊ ಯಾರಿಗಾದ್ರು ಶೋಕಿ ಕೆಲಸ ಎರಡಕ್ಕೂ ಬೇಕು ಅನ್ನೋರ್ಗೆ ಆಗ್ತವೆ? ಆಗುತ್ತೆ, ಅದು ಆಗುತ್ತೆ. ಸರ್ ಈ ಕರುಗಳ ಬಗ್ಗೆ ಹೇಳಿ. ಇದು ಬಂದು 9 ತಿಂಗಳು ಕರುಗಳು. 9 ತಿಂಗಳು ಚಿಕ್ಕ ಕರುಗಳೇ. ನಾವು 1 ತಿಂಗಳಾಯ್ತು ತಗೊಂಬಂದಿವನ್ನ, ರೀಸೆಂಟಾಗೆ ತಗೊಂಬಂದಿದ್ದು. ಸರ್ ಏನು ಬೆಲೆಗೆ ತಂದ್ರಿ ಇವು? ನಾವು ತಂದಿದ್ದು 2,80 ಆಯ್ತು. 2,80 ಬೆಲೆ ಹೇಳೋದು 3,500. ಸೊ ಅಂದ್ರೆ ತುಂಬಾ ಒಳ್ಳೆ ಜಾತಿ ಕರುಗಳು, ಒಳ್ಳೆ ಜಾತಿ ಕರುಗಳು, ಸಣ್ಣ ಬುಂಡೆ ಅಲ್ಲ. ಇದನ್ನ ಕೇಳ್ತಾರೆ, ನಾವೇ ಕೊಡ್ತಾ ಇಲ್ಲ. ನಾವು ಮನೆಯಲ್ಲೇ ಸಾಕಿ ಇನ್ನ ದೊಡ್ಡ ಸೈಜ್ ಮಾಡೋಣ ಅಂತ, ನೆಕ್ಸ್ಟ್ ಜಾತ್ರೆಗೆ ಕಟ್ಟೋಣ ಅಂತ. ಸರ್ ಇವು 9 ತಿಂಗಳು ಕರು ಅನ್ರಿ, ಇವಕ್ಕೇನಾರು ಹಾಲು ಏನಾರು ಕೊಡ್ತಿದ್ರ? ಹಾಲು, ಮೊಸರು ಎಲ್ಲ ಕೊಡ್ತೀವಿ. ಹಾಲಂತೂ ಮೊಸರೆಲ್ಲ ಕೊಡ್ತಿದ್ದೀರಾ? ಹಾಲಂತೂ ಕಂಪಲ್ಸರಿ ಕೊಡ್ತೀವಿ. ಈ ಕರು ಬಗ್ಗೆ ಹೇಳಿ. ಸರ್ ಇವಕ್ಕೇನು ವಯಸ್ಸಾಗಿದೆ? ಇವು ವರ್ಷ ಮೇಲೆ 1 ತಿಂಗಳಾಗಿದೆ. ವರ್ಷದ ಮೇಲೆ ತಿಂಗಳು. ಸೊ ಇವು ಕೂಡ ಇದು ಬಂದು 4,500,000 ಲಕ್ಷ ಹೇಳ್ತಾರೆ ವ್ಯಾಪಾರ. ಇವು ಜೋಡಿ 4,500,000 ಲಕ್ಷ. 4,500,000 ಲಕ್ಷ ವ್ಯಾಪಾರ ಹೇಳ್ತಾರೆ. ಸರ್ ಇವಕ್ಕೂ ಎಲ್ಲ ಸೇಮ್ ಮೇವು? ಸೇಮ್ ಒಣ್ಣುಲ್ಲೆ, ರವೆ ಬೂಸ, ಚಕ್ಕೆ ಬೂಸ, ರವೆ, ಆಮೇಲೆ ಕಳೆ ಒಟ್ಟು ಇವೆಲ್ಲ ಕೊಡ್ತೀರಾ? ಸರ್ ರೂಪಾಯಿ ಬಣ್ಣಕ್ಕೆ ಬರುತ್ತಾ ಅಥವಾ ವೈಟ್ ಬರುತ್ತೆ? ಇವಾಗ ರೂಪಾಯಿ ಬಣ್ಣ ಇದೆ, ವೈಟ್ ಬರ್ತೇವೆ. ವೈಟ್ ಬರುತ್ತೆ? ಬರುತ್ತೆ. ಸ್ವಲ್ಪ ತಿಂಡಿ ಮೇವು ಕೊಟ್ಟರೆ ಬರುತ್ತೆ? ತಿಂಡಿ ಮೇವು ಕೊಟ್ಟರೆ ಬರುತ್ತೆ. ನಾವು ಆಚೆಗೆ ಬಿಡಲ್ಲ, ಒಳಗಡೆ ಕಟ್ಟಾಕೊಂಡು ಈಟಲ್ಲಿ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡಿಸ್ತೀವಿ ಅಷ್ಟೇ. ವಾಕಿಂಗ್ ಮಾಡಿಸ್ತೀರಾ? ಸೊ ಕೆಲಸ ಏನು ಮಾಡಲ್ಲ? ಕೆಲಸ ಏನು ಮಾಡಿಸಲ್ಲ, ಆಚೆಗೆ ಬಿಡಲ್ಲ. ಸೊ ತುಂಬ ಥ್ಯಾಂಕ್ ಯು. ತುಂಬ 8 ಜೊತೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.